ಮನೆಯಲ್ಲಿ ಸಂತೋಷಕ್ಕಾಗಿ 65 ವಾಸ್ತು ಸಲಹೆಗಳು. ನಿಮ್ಮ ಮನೆಯಿಂದ ವಾಸ್ತು ದೋಷಗಳನ್ನು ತೊಡೆದುಹಾಕಲು ಹಲವಾರು ಸಣ್ಣ ವಾಸ್ತು ಸಲಹೆಗಳಿವೆ. ಇಂತಹ ನೂರಾರು ಸಲಹೆಗಳಿದ್ದರೂ ವಿಶೇಷವಾದ 65 ಸಲಹೆಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. 1. ನಿಮ್ಮ ಡೈನಿಂಗ್ ಟೇಬಲ್ ಅನ್ನು ಎಂದಿಗೂ ಮನೆಯ ಮುಖ್ಯ ದ್ವಾರದ ಮುಂದೆ ಇಡಬಾರದು. ಊಟದ ಪ್ರದೇಶವನ್ನು ನಿರ್ಧರಿಸುವಾಗ ಅದು ನಿಮ್ಮ ಮುಖ್ಯ ಬಾಗಿಲಿನಿಂದ ನೇರವಾಗಿ ಗೋಚರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ. 2. ತುಳಸಿ ಗಿಡವನ್ನು ಈಶಾನ್ಯ ಅಂದರೆ ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು. 3. ನೀವು ಹಣವನ್ನು ಇಡುವ ಮನೆಯಲ್ಲಿ ಇಟ್ಟಿರುವ ತಿಜೋರಿ ಅಥವಾ ಪರ್ಸ್ ಯಾವಾಗಲೂ ದಕ್ಷಿಣದಲ್ಲಿಡಬೇಕು. 4. ಬಾಗಿಲು ತೆರೆದಾಗಲೆಲ್ಲ ಉತ್ತರ ದಿಕ್ಕಿಗೆ ತೆರೆದುಕೊಳ್ಳುವ ರೀತಿಯಲ್ಲಿ ಮನೆಯಲ್ಲಿ ಕಪಾಟುಗಳನ್ನು ಇರಿಸಿ. 5. ಮನೆಯ ಬಾಗಿಲುಗಳು ಹಳೆಯದಾಗಿದ್ದರೆ ಮತ್ತು ತೆರೆಯುವಾಗ ಅಥವಾ ಮುಚ್ಚುವಾಗ ಅವುಗಳಿಂದ ಶಬ್ದ ಬಂದರೆ ಅದು ಶುಭವಲ್ಲ. ಆದ್ದರಿಂದ ಸಮಯಕ್ಕೆ ಎಣ್ಣೆಯನ್ನು ಸೇರಿಸುವ ಮೂಲಕ ಅವುಗಳನ್ನು ಸರಿಪಡಿಸಿ. 6. ನೀವು ಮಲಗಿದ್ದಾಗಲೆಲ್ಲ ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಮತ್ತು ನಿಮ್ಮ ಪಾದಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. 7. ಆಗ್ನೇಯ ದಿಕ್ಕು ಹನುಮಂತನ ಮೂರ್ತಿಯನ್ನು ಈ ದಿಕ್ಕಿನಲ್ಲಿ ಸ್ಥಾಪಿಸಬಾರದು. ಮನೆಯಲ್ಲಿ ಈ ದಿಕ್ಕಿನಲ್ಲಿ ಹನುಮಂತನ ವಿಗ್ರಹವಿದ್ದರೆ ಅದರ ಸ್ಥಳವನ್ನು ಬದಲಾಯಿಸಿ. 8. ಮನೆಯ ಈಶಾನ್ಯ ದಿಕ್ಕನ್ನು ಸಾಧ್ಯವಾದಷ್ಟು ತೆರೆದಿಡಿ. ಈ ದಿಕ್ಕಿನಲ್ಲಿ ಹೆಚ್ಚಿನ ನಿರ್ಮಾಣವನ್ನು ಮಾಡಬಾರದು. 9. ಮನೆಯಲ್ಲಿ ಕಂಪ್ಯೂಟರ್ ಅಥವಾ ಟಿವಿ ಅದನ್ನು ಯಾವಾಗಲೂ ಲಿವಿಂಗ್ ರೂಮ್ ಅಥವಾ ಸ್ಟಡಿ ರೂಮ್ನಲ್ಲಿ ಇರಿಸಿ. ಕಂಪ್ಯೂಟರ್ ಅಥವಾ ಟಿವಿ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟರೆ ಹೆಚ್ಚು ಶುಭ. 10. ಮನೆಯ ಮುಖ್ಯ ದ್ವಾರದಲ್ಲಿ ಬೆಳಕಿನ ಕೊರತೆ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಮುಖ್ಯ ದ್ವಾರದಲ್ಲಿ ದೊಡ್ಡ ಮತ್ತು ಸಣ್ಣ ದೀಪಗಳನ್ನು ಅಳವಡಿಸಿ. 11. ಹಣದ ಕೊರತೆಯನ್ನು ನೀಗಿಸಲು ಸಂಪೂರ್ಣ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನು ಈಶಾನ್ಯ ಮೂಲೆಯಲ್ಲಿ ಇರಿಸಿ. ಈ ಉಪ್ಪನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು. 12. ಸ್ವಚ್ಛಗೊಳಿಸಲು ಬಳಸುವ ಎಲ್ಲ ಉಪಕರಣಗಳು, ಪೊರಕೆಗಳು, ಮಾಪ್ಗಳು ಇತ್ಯಾದಿಗಳನ್ನು ಮನೆಯ ಅಡುಗೆ ಮನೆಯಲ್ಲಿ ಇಡಬಾರದು. 14. ಕನ್ನಡಿಯನ್ನು ಅಡುಗೆ ಮನೆಯಲ್ಲಿ ಅಥವಾ ಅದರ ಗೋಡೆಯ ಮೇಲೆ ನೇತು ಹಾಕಬಾರದು. ಅಡುಗೆ ಮನೆಯಲ್ಲಿ ಕನ್ನಡಿಯನ್ನು ಸ್ಥಾಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. 15. ನಿಮ್ಮ ಹಾಸಿಗೆಗಳು ಮತ್ತು ಕಪಾಟನ್ನು ನೀವು ನೈಋತ್ಯ ಗೋಡೆಗಳ ಮೇಲೆ ಮಾತ್ರ ಜೋಡಿಸಬೇಕು. ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಗೋಡೆಗಳ ಮೇಲೆ ವಸ್ತುಗಳನ್ನು ಹೊಂದಿಸಬಾರದು ಎಂಬುದನ್ನು ನೆನಪಿನಲ್ಲಿಡಬೇಕು. 16. ನಿಮ್ಮ ಮದುವೆಯ ಛಾಯಾಚಿತ್ರವನ್ನು ಕುಬೇರ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಇಡಬೇಕು. 17. ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿದಿನ ಮಲಗುವ ಮೊದಲು ನಿಮ್ಮ ತಲೆಯ ಬಳಿ ನೀರು ತುಂಬಿದ ತಾಮ್ರದ ಪಾತ್ರೆ ಇರಿಸಿ. ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. 18. ಕ್ಯಾಲೆಂಡರ್ ಅನ್ನು ಪೂರ್ವದಲ್ಲಿ ಇರಿಸುವುದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ. ಪೂರ್ವ ಸೂರ್ಯ ದೇವರ ದಿಕ್ಕು. ಇದು ವರ್ಷವಿಡೀ ನಿಮಗೆ ಶಕ್ತಿಯನ್ನು ನೀಡುತ್ತದೆ. 19. ಮನೆಯ ಎಲ್ಲ ಮೂಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಬೆಳಕು ಇರಬೇಕು. ಎಲ್ಲ ಮೂಲೆಗಳನ್ನು ದೀಪಗಳು ಮತ್ತು ಮೇಣದ ಬತ್ತಿಗಳಿಂದ ಅಲಂಕರಿಸಬಹುದು. ಮೂಲೆಗಳಲ್ಲಿ ಯಾವುದೇ ರೀತಿಯ ಕೊಳಕು ಇರಬಾರದು ಎಂದು ಖಚಿತಪಡಿಸಿಕೊಳ್ಳಿ. 20. ಮನೆ ಕಟ್ಟುವಾಗ ಮನೆಯಲ್ಲಿ 3 ಬಾಗಿಲುಗಳು ಒಂದೇ ಸಾಲಿನಲ್ಲಿ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. 21. ಮನೆಯ ಮುಖ್ಯ ಬಾಗಿಲನ್ನು ಎಂದಿಗೂ ಮನೆಯ ಮಧ್ಯದಲ್ಲಿಯೇ ಕಟ್ಟಬಾರದು. 22. ಮನೆಯ ಮುಖ್ಯ ದ್ವಾರವನ್ನು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ನಿರ್ಮಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ. 23. ಪ್ರತಿದಿನ ನಿಮ್ಮ ನೆಚ್ಚಿನ ದೇವತೆ ಅಥವಾ ದೇವರನ್ನು ಸ್ಮರಿಸಿ. 24. ಮುಳ್ಳಿನ ಅಥವಾ ಹಾಲಿನಂಥ ಗಿಡಗಳನ್ನು, ಉದಾಹರಣೆಗೆ ಕಳ್ಳಿ ಮತ್ತು ಅಂಜೂರ, ಮನೆಯ ಯಾವುದೇ ಸ್ಥಳದಲ್ಲಿ ಎಂದಿಗೂ ನೆಡಬಾರದು. 25. ಮನೆಯ ಅಂಗಳದಲ್ಲಿ ಯಾವಾಗಲೂ
ಪರಿಮಳಯುಕ್ತ ಹೂವುಗಳನ್ನು ಹೊಂದಿರುವ ಸಸ್ಯಗಳನ್ನು ನೆಡಬೇಕು. 26. ಮನೆಯ ಪ್ರವೇಶದ್ವಾರದಲ್ಲಿ ಸ್ವಾಸ್ತಿಕ ಅಥವಾ ಓಂನಂತಹ ಶುಭ ಚಿಹ್ನೆಯನ್ನು ಸಿಂಧೂರದೊಂದಿಗೆ ಮಾಡಿ. 27. ನೀವು ಗಣೇಶನ ವಿಗ್ರಹವನ್ನು ಅಥವಾ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ಮಾತೆಯ ವಿಗ್ರಹವನ್ನು ಮನೆಯ ಮುಖ್ಯದ್ವಾರದಲ್ಲಿ ಇರಿಸಬಹುದು. 28. ಪ್ರವೇಶದ್ವಾರವನ್ನು ಮಾಡುವಾಗ ಅದರ ಉದ್ದವು 2 ಪಟ್ಟು ಅಗಲವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಡಿ. 29. ಮನೆಯ ಮುಖ್ಯದ್ವಾರದ ಮುಂದೆ ಯಾವುದೇ ನೀರಿನ ಮೂಲವನ್ನು ಹೊಂದಿರುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. 30. ಮನೆಗೆ ಬಣ್ಣ ಬಳಿಯುವಾಗ ಮನೆಯ ಕಿಟಕಿ, ಬಾಗಿಲುಗಳಿಗೆ ಕಪ್ಪು ಬಣ್ಣ ಬಳಿಯಬಾರದು ಎಂಬುದನ್ನು ನೆನಪಿನಲ್ಲಿಡಿ. 31. ಗೋಡೆ, ಚಾವಣಿ ಅಥವಾ ಮನೆಯ ಯಾವುದೇ ಮೂಲೆಯು ಹಾನಿಗೊಳಗಾಗಬಾರದು. ಹಾಗಿದ್ದಲ್ಲಿ ಕೂಡಲೇ ಸರಿಪಡಿಸಿಕೊಳ್ಳಿ. 32. ಮನೆಯ ಮುಖ್ಯದ್ವಾರದ ಮುಂದೆ ದೇವಸ್ಥಾನ ಇರಬಾರದು. ವಾಸ್ತು ಪ್ರಕಾರ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. 33. ಬೀಗ ಹಾಕಿದ ಗಡಿಯಾರವನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಇಡಬೇಡಿ. ಹಾಗೆಯೇ ಒಡೆದ ಗಾಜಿನ ವಸ್ತುಗಳನ್ನು ಮನೆಯಿಂದ ಹೊರಗೆ ಬಿಸಾಡಿ. 34. ಅಡಿಗೆ ಮತ್ತು ಪ್ರವೇಶ ಬಾಗಿಲು ನಿಖರವಾಗಿ ಸಾಲಿನಲ್ಲಿರಬಾರದು. ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಡುಗೆ ಮನೆಯ ಬಾಗಿಲಲ್ಲಿ ಪರದೆಯನ್ನು ಸ್ಥಾಪಿಸಿ. 35. ಮುಖ್ಯ ಬಾಗಿಲು ಯಾವಾಗಲೂ ಮನೆಯೊಳಗೆ ತೆರೆಯಬೇಕು, ಹೊರಗೆ ಅಲ್ಲ. 36. ಲೋಹದಿಂದ ಮಾಡಿದ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ. 37. ಮನೆಯೊಳಗೆ ಪೂರ್ವ ದಿಕ್ಕಿನಲ್ಲಿ ಅರಳಿ ಮರವನ್ನು ನೆಡಬಾರದು. 38. ಅಡುಗೆ ಮನೆಯ ನೈಋತ್ಯ ಭಾಗದಲ್ಲಿ ಆಹಾರ ಪದಾರ್ಥಗಳನ್ನು ಇಡಬೇಕು. 39. ಬೆಳಕಿನ ಕೊರತೆಯಿಂದಾಗಿ ಅಡುಗೆ ಮನೆಯಲ್ಲಿ ಒಲೆ ಉರಿಯಬಾರದು. ಇದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತದೆ. 40. ಅಡುಗೆ ಮನೆಯಲ್ಲಿ ಎಂದಿಗೂ ಅಳಬೇಡಿ. ಇದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. 41. ಪೂರ್ವಕ್ಕೆ ಎದುರಾಗಿರುವ ನೆಲದ ಅಥವಾ ಹಂಚುಗಳ ಬಣ್ಣವು ಗಾಢವಾಗಿರಬೇಕು. 42. ನಿಮ್ಮ ಮಲಗುವ ಕೋಣೆಯನ್ನು ಸ್ನಾನಗೃಹಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಇರಿಸಿ. 43. ಮನೆಯಲ್ಲಿ ತೊಟ್ಟಿಕ್ಕುವ ಯಾವುದೇ ಟ್ಯಾಪ್ ಅನ್ನು ಎಂದಿಗೂ ಬಿಡಬೇಡಿ. ಕೂಡಲೇ ಸರಿಪಡಿಸಿ. 44. ಬಾತ್ರೂಮ್ನಲ್ಲಿ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ಅನುಗುಣವಾಗಿರಬಾರದು. 45. ಸ್ನಾನಗೃಹದಲ್ಲಿ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ಹೊಂದಿಕೆ ಆಗಬಾರದು. 46. ಮಕ್ಕಳ ವಾರ್ಡ್ರೋಬ್ ಯಾವಾಗಲೂ ನೈಋತ್ಯ ಮೂಲೆಯಲ್ಲಿರಬೇಕು. 47. ಲಿವಿಂಗ್ ರೂಮ್ನ ಇಳಿಜಾರು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿರಬೇಕು. 48. ಶನಿದೇವನನ್ನು ಮನೆಯ ಪಶ್ಚಿಮ ಭಾಗದಲ್ಲಿ ಸ್ಥಾಪಿಸುವುದರಿಂದ ಈ ದಿಕ್ಕಿನ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ. 49. ಉತ್ತರ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬಾರದು. 50. ಮೆಟ್ಟಿಲುಗಳು ಪೂರ್ವದ ಕಡೆಗೆ ಹೋಗಬೇಕು. 51. ದಕ್ಷಿಣ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ನಿರ್ಮಿಸಿದ ಗೋಡೆಗಳು ಯಾವಾಗಲೂ ದಪ್ಪವಾಗಿರಬೇಕು. 52. ಮನೆಯಿಂದ ನೀರನ್ನು ಹೊರಹಾಕಲು ಈಶಾನ್ಯ ದಿಕ್ಕನ್ನು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. 53. 16 ವರ್ಷ ವಯಸ್ಸಿನ ಜನರ ಮಲಗುವ ಕೋಣೆ ಪಶ್ಚಿಮದಲ್ಲಿ ಮಾತ್ರ ಮಾಡಬೇಕು. 54. ರಾತ್ರಿ ಮಲಗುವಾಗ ನಿಮ್ಮ ಪಾದಗಳು ಯಾವುದೇ ಬಾಗಿಲಿನ ಕಡೆಗೆ ಇರಬಾರದು. 55. ಮಲಗುವ ಕೋಣೆಯಲ್ಲಿ ಗಂಡ ಮತ್ತು ಹೆಂಡತಿಗಾಗಿ ಹಾಸಿಗೆಯ ಮೇಲೆ ಪ್ರತ್ಯೇಕ ಹಾಸಿಗೆಗಳು ಇರಬಾರದು. 56. ಬಹುಮಹಡಿ ಕಟ್ಟಡಗಳಲ್ಲಿ ಮನೆಯ ಮುಖ್ಯಸ್ಥರ ಮಲಗುವ ಕೋಣೆ ಯಾವಾಗಲೂ ಮೇಲಿನ ಅಥವಾ ಮೊದಲ ಮಹಡಿಯಲ್ಲಿರಬೇಕು ಮತ್ತು ನೆಲ ಮಹಡಿಯಲ್ಲಿರಬಾರದು. 57. ಮನೆಯ ನೆಲಮಾಳಿಗೆಯಲ್ಲಿ ಮಲಗುವ ಕೋಣೆಯನ್ನು ನಿರ್ಮಿಸಬಾರದು. ಇದರಿಂದ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. 58.
ಮನೆಯ ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಈ ದಿಕ್ಕಿನಲ್ಲಿ ಕೊಳಕು ಇದ್ದರೆ ಮನೆಯ ಮುಖ್ಯಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. 59. ಬಳಕೆಯಲ್ಲಿಲ್ಲದಾಗ ಮನೆಯಲ್ಲಿರುವ ಎಲ್ಲ ಶೌಚಾಲಯಗಳು ಮತ್ತು ಸ್ನಾನಗೃಹಗಳ ಬಾಗಿಲುಗಳನ್ನು ಮುಚ್ಚಿಡಿ. ಬಾತ್ರೂಮ್ ಬಾಗಿಲು ತೆರೆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ. 60. ಮನೆಯ ಹಾಲ್, ಡ್ರಾಯಿಂಗ್ ರೂಮ್ ಮತ್ತು ಲಿವಿಂಗ್ ರೂಮ್ನಲ್ಲಿ ಉದಯಿಸುವ ಸೂರ್ಯನ ಚಿತ್ರಕಲೆ ಅಥವಾ ಫೋಟೋವನ್ನು ಇರಿಸಿ. ಈ ಚಿತ್ರವನ್ನು ಹಾಕುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉಳಿಯುತ್ತದೆ. 61. ಯಾವಾಗಲೂ ಕಾಲಕಾಲಕ್ಕೆ ಬಾಗಿಲು ಮತ್ತು ಹೊಸ್ತಿಲನ್ನು ಪೂಜಿಸಿ ಮತ್ತು ಅದನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ. 62. ಯಾವುದೇ ದಿಕ್ಕಿನಲ್ಲಿ ತಪ್ಪು ಬಣ್ಣದ ಕಲ್ಲಿನ ನೆಲವನ್ನು ಮಾಡಬೇಡಿ. ಮಹಡಿಗಳು ಉತ್ತರದಲ್ಲಿ ಕಪ್ಪು, ಈಶಾನ್ಯದಲ್ಲಿ ನೀಲಿ, ಪೂರ್ವದಲ್ಲಿ ಕಡು ಹಸಿರು, ಆಗ್ನೇಯದಲ್ಲಿ ನೇರಳೆ, ದಕ್ಷಿಣದಲ್ಲಿ ಕೆಂಪು, ನೈಋತ್ಯದಲ್ಲಿ ಗುಲಾಬಿ, ಪಶ್ಚಿಮದಲ್ಲಿ ಬಿಳಿ ಮತ್ತು ವಾಯುವ್ಯದಲ್ಲಿ ಬೂದು ಬಣ್ಣದಾಗಿರಬೇಕು. ನೀವು ವಿವಿಧ ಬಣ್ಣದ ಕಲ್ಲುಗಳನ್ನು ಸ್ಥಾಪಿಸಲು ಬಯಸದಿದ್ದರೆ ನೀವು ಎಲ್ಲಾ ಕೊಠಡಿಗಳಲ್ಲಿ ಗಾಢ ಹಸಿರು ಅಥವಾ ಹಳದಿ ಬಣ್ಣದ ನೆಲಹಾಸವನ್ನು ಸ್ಥಾಪಿಸಬಹುದು. ಹಳದಿ ಬಣ್ಣದಲ್ಲಿ ಪೀತಾಂಬರ್ ಉತ್ತಮವಾಗಿದೆ. 63. ಪ್ರತಿ ಕೋಣೆಗೆ ವಿವಿಧ ಬಣ್ಣಗಳ ಸುಂದರವಾದ ಕಾರ್ಪೆಟ್ ತಂದು ಅದನ್ನು ಹರಡಿ. ಈ ಕಾರ್ಪೆಟ್ ಅನ್ನು ಪ್ರತಿದಿನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. 64. ನಿಮ್ಮ ಮನೆಯ ಯಾವುದೇ ಕೋಣೆ, ಅಡುಗೆ ಮನೆ ಅಥವಾ ಇನ್ನಾವುದೇ ಸ್ಥಳದ ಹೆಂಚುಗಳು ಮುರಿದಿದ್ದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಬೇಕು. ಏಕೆಂದರೆ ಮುರಿದ ಟೈಲ್ಸ್ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ. 65. ಮನೆಯ ನೆಲದ ಇಳಿಜಾರು ಪೂರ್ವ, ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿರಬೇಕು. ಉತ್ತರ ದಿಕ್ಕು ಇದರಲ್ಲಿಯೂ ಉತ್ತಮವಾಗಿದೆ. 66. ಪತಿ ಪತ್ನಿಯ ನಡುವೆ ಉದ್ವಿಗ್ನತೆ ಇದ್ದರೆ ಅಥವಾ ಕೆಲವು ಕಾರಣಗಳಿಂದ ಪ್ರೇಮ ಸಂಬಂಧವನ್ನು ಸ್ಥಾಪಿಸಲಾಗದಿದ್ದರೆ ನಿಮ್ಮ ಮಲಗುವ ಕೋಣೆಯಲ್ಲಿ ನೀವು ರಾಧಾಕೃಷ್ಣ ಅಥವಾ ಹಂಸಗಳ ಜೋಡಿಯ ಸುಂದರವಾದ ಮತ್ತು ಆಹ್ಲಾದಕರವಾದ ಚಿತ್ರವನ್ನು ಹಾಕಬಹುದು. ಇದಲ್ಲದೆ ಹಿಮಾಲಯ ಶಂಖ ಅಥವಾ ಕೊಳಲಿನ ಚಿತ್ರಗಳನ್ನು ಹಾಕಬಹುದು. ನೆನಪಿನಲ್ಲಿಡಿ, ಮೇಲಿನ ಯಾವುದಾದರೂ ಒಂದರ ಚಿತ್ರವನ್ನು ಮಾತ್ರ ಹಾಕಿ. 67. ಮಲಗುವ ಕೋಣೆ ಬೆಂಕಿಯ ಕೋನದಲ್ಲಿದ್ದರೆ ನಂತರ ಶಾಂತ ಸಮುದ್ರದ ಚಿತ್ರವನ್ನು ಪೂರ್ವ ಮಧ್ಯ ಗೋಡೆಯ ಮೇಲೆ ಇಡಬೇಕು. ಮಲಗುವ ಕೋಣೆಯೊಳಗೆ ನೀರಿಗೆ ಸಂಬಂಧಿಸಿದ ಚಿತ್ರಗಳನ್ನು ಹಾಕಬೇಡಿ, ಏಕೆಂದರೆ ನೀರಿನ ಚಿತ್ರವು ಗಂಡ ಹೆಂಡತಿ ಮತ್ತು ಅವಳು ಎಂದು ಸೂಚಿಸುತ್ತದೆ. 68. ತಪ್ಪಾಗಿ ನಿಮ್ಮ ಶೌಚಾಲಯವನ್ನು ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದರೆ ಅದು ದೊಡ್ಡ ಆರ್ಥಿಕ ನಷ್ಟ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ. ಪ್ರಥಮ ಚಿಕಿತ್ಸೆಯಾಗಿ ಹೊರಗೆ ಬೇಟೆಯಾಡುತ್ತಿರುವ ಸಿಂಹದ ಚಿತ್ರವನ್ನು ಹಾಕಿ. ಶೌಚಾಲಯದಲ್ಲಿ ಆಸನ ವ್ಯವಸ್ಥೆಯು ದಕ್ಷಿಣ ಅಥವಾ ಪಶ್ಚಿಮದ ಕಡೆಗೆ ಇದ್ದರೆ ಅದು ಸೂಕ್ತವಾಗಿದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.